ಬಿಡದೇ ಕಾಡ್ತಿದೆ ಈ ಬಿಡದಿ ಕದನ. ಎಷ್ಟರ ಮಟ್ಟಿಗಿದೆ ನೋಡಿ. ಯಾಕಂದರೆ ರಾಜ್ಯ ಸರ್ಕಾರಕ್ಕೆ ಇದನ್ನು ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಆದರೆ ಪಟ್ಟು ಬಿಡದೆ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಕಡೆಗೆ ವಿಪಕ್ಷಗಳಿಗೆ ಇದೇ ಒಂದು ಪ್ರಮುಖವಾದಂಥ ಅಸ್ತ್ರ. ಈಗ ಎರಡೂ ಪಕ್ಷಗಳು ಒಂದಾಗಿವೆ, ಒಟ್ಟಾಗಿ ಹೋರಾಟ ಮಾಡ್ತಾ ಇವೆ. ಇಂಥ ಸಂದರ್ಭದಲ್ಲೇ ಈ ಮಾತಿನ ಚಕಮಕಿಯನ್ನು ಗಮನಿಸಬೇಕು. ಯಾರಾದರೂ ಈ ರೈತರ ಭೂಮಿಗೆ ಕೈ ಹಾಕಿದ್ರೆ ಸರ್ವನಾಶ ಆಗಿಬಿಡ್ತಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ನೇರವಾಗಿ ಹೇಳಿದರು. ಅದಕ್ಕೆ ಬಾಲಕೃಷ್ಣ ಉತ್ತರ ಕೊಟ್ಟರು, ಆಯ್ತು ಸ್ವಾಮಿ, ಮಾಡಿದ್ದೇ ನೀವು, ಮೊದಲು ಸರ್ವನಾಶ ಆಗೋದಾದರೆ ಮೊದಲು ನೀವೇ ಸರ್ವನಾಶ ಆಗ್ತೀರಿ ಅಂತ ಅವರಂದರು. ಇನ್ನು ನಾವೆಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿದ್ದೀವಿ ಹೋರಾಟ ಮಾಡಲಿಕ್ಕೆ ಅಂತ ವಿಪಕ್ಷಗಳು ಹೇಳಿದರೆ, ಬನ್ನಿ ಸದನದಲ್ಲಿ ನಾವು ಕೂಡ ಉತ್ತರ ಕೊಡೋಕ್ಕೆ ತಯಾರಿದ್ದೀವಿ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದರು. ಈ ದುರ್ಯೋಧನ, ದುಶ್ಯಾಸನ, ಸರ್ವನಾಶ, ಪಾಪ, ಪುಣ್ಯ ಎಲ್ಲವೂ ಕೂಡ ಬಂದು ಹೋಯಿತು. ಹಾಗಾದರೆ ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಯಾವ ರೀತಿ ಸಾಗ್ತಾ ಇದೆ ಬನ್ನಿ ನೋಡೋಣ. ರೈತರ ಹೋರಾಟಕ್ಕೆ ನಮ್ಮ ಭೂಮಿ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ. ರೈತರ ಹೋರಾಟಕ್ಕೆ ನಮ್ಮ ಭೂಮಿ. ರೈತರ ಕಾನೂನು ಹೋರಾಟಕ್ಕೆ ನಮ್ಮ ಬೆಂಬಲ ಎಂದ ಎಚ್ಡಿಕೆ. ಈಗಾಗಲೇ ನ್ಯಾಯಾಲಯಗಳ ಮುಂದೆ ಹೋರಾಟ ಮಾಡ್ತಾ ಇದ್ದಾರೆ, ಅರ್ಜಿಗಳು ಹಾಕೊಂಡಿದ್ದಾರೆ. ಅಲ್ಲಿ ಹೋರಾಟ ಮುಂದುವರಿತದೆ. ನ್ಯಾಯಾಲಯದಿಂದಲೇ ನಮಗೆ ಅಂತಿಮವಾದಂಥ ಒಂದು ಜಯ ದೊರಕಬೇಕು. ಕಾನೂನು ಮೂಲಕವೇ ಉತ್ತರ ಕೊಡ್ತೀವಿ, ಡಿಕೆ ಶಿವಕುಮಾರ್ ಕೌಂಟರ್. ಏನೇನು ಕಂಪ್ಲೇಂಟ್ ಎಲ್ಲೆಲ್ಲಿ ಕೊಡಬೇಕು ಎಲ್ಲ ಕೊಡ್ಲಿ, ಅವಾಗೆಲ್ಲ ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕು ಕಾನೂನು ಕೊಡ್ತೇವೆ. ಸಂಗ್ರಾಮ. ಬಿಡದಿ ಸಂಗ್ರಾಮಕ್ಕೆ ಮತ್ತೆ ರಣಕಹಳೆ ಊದಲಾಗಿದೆ. ಬಿಡದಿ ಭೂಯುದ್ಧಕ್ಕೆ ಮತ್ತೆ ಪಾಂಚಜನ್ಯ ಮೊಳಗಿಸಲಾಗಿದೆ. ಒಂದು ಸ್ಮಾಲ್ ಬ್ರೇಕ್ನ ನಂತರ ಬಿಡದಿ ಸಮರ ಶುರುವಾಗಿದೆ. ಡಿಕೆ ಶಿವಕುಮಾರ್ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ಜೆಡಿಎಸ್ ಜಂಟಿ ಪಾದಯಾತ್ರೆ ಆರಂಭಿಸಿದೆ. ಬಿಡದಿಯ ಬೈರಮಂಗಲದಿಂದಲೇ ತೆಂಗಿನ ಸಸಿ ನೆಡುವ ಮೂಲಕ ಎಚ್ಡಿಕೆ ಮತ್ತು ಆರ್ ಅಶೋಕ್ ಪಾದಯಾತ್ರೆಗೆ ಚಾಲನೆ ನೀಡಿದ್ದಾರೆ. ರೈತರ ಹೋರಾಟಕ್ಕೆ ನಮ್ಮ ಭೂಮಿ. ರೈತರ ಭೂಮಿಯನ್ನು ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಡಿ ಬಿಡದಿಯ ಬೈರಮಂಗಲದಿಂದ ಆರಂಭವಾಗಿರುವ ಪಾದಯಾತ್ರೆ 3 ದಿನ ನಡೆಯಲಿದೆ. ಆಗಸ್ಟ್ 11ರಂದು ಫ್ರೀಡಂ ಪಾರ್ಕ್ಗೆ ತಲುಪಲಿರುವ ಈ ಯಾತ್ರೆಗೆ ಬಿಜೆಪಿ ಕೂಡ ಸಾಥ್ ನೀಡಿದೆ. ಪಾದಯಾತ್ರೆಯಲ್ಲಿ ಬಿಜೆಪಿ, ಜೆಡಿಎಸ್ ಮತ್ತು ಸಾವಿರಾರು ರೈತರು ಭಾಗಿಯಾಗಿದ್ದು ಇಂದು 7 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದಾರೆ. ಪಾದಯಾತ್ರೆಗೆ ಚಾಲನೆ ನೀಡಿ ಸರ್ಕಾರದ ವಿರುದ್ಧ ಅಬ್ಬರಿಸಿದ ಎಚ್ಡಿಕೆ, ಆರ್ ಅಶೋಕ್ ಮತ್ತು ನಿಖಿಲ್ ಕುಮಾರ್, ಇದು ನಮ್ಮ ಯೋಜನೆಯಲ್ಲ, ನಾವು ಆರಂಭಿಸಿಲ್ಲ, ಈಗಿನ ಸರ್ಕಾರ ರಿಯಲ್ ಎಸ್ಟೇಟ್ ಮಾಡಲು ಹೊರಟಿದೆ ಅಂತ ಆರೋಪಿಸಿದ್ರು. 2006ರಲ್ಲಿ ಕಾಂಗ್ರೆಸ್ ಮಾಡಿದ್ದ ಸತ್ಯಶೋಧನಾ ಸಮಿತಿ ವರದಿಯನ್ನೇ ಓದಿದ ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರು ನಗರದಲ್ಲಿ ಒತ್ತಡಗಳೇನಿತ್ತು, ಆ ಒತ್ತಡಗಳನ್ನು ಸರಿಪಡಿಸಲಿಕ್ಕೆ ಏನು ಮಾಡಬಹುದು ಅಂತ ಹೇಳಿ ಕೆಲವು ಪ್ರಪೋಸ್ಗಳನ್ನ ಇಟ್ಟಂತದ್ದು. ಯಾವುದೇ ಭೂಮಿಯನ್ನ ನಾವು ಪ್ರಾಥಮಿಕ ಅಧಿಸೂಚನೆಯನ್ನ ಹೊರಡಿಸಿರಲಿಲ್ಲ. ನೋಡ್ಬೇಕಿಲ್ಲಿ 2006ರಲ್ಲಿ ಯಾವ ಸತ್ಯಶೋಧನಾ ಸಮಿತಿ ಮಾಡಿದ್ರು, ಇಲ್ಲಿ ಇಬ್ಬರು ಮಹಾನ್ ನಾಯಕರು, ಒಬ್ರು ಇವತ್ತಿನ ವಿರೋಧ ಪಕ್ಷದ ನಾಯಕರು 1330 ಎಕರೆ ರಾಗಿ, 716 ಎಕರೆ ಭತ್ತ, 484 ಎಕರೆ ಕಬ್ಬು, 248 ಎಕರೆ ತರಕಾರಿ, 661 ಎಕರೆ ರೇಷ್ಮೆ, 227 ಎಕರೆ ಬಾಳೆ ಬೆಳೆ. ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಮಿಸ್ಟರ್ ಶಿವಕುಮಾರ್ ಅವರೇ, ನೀವೇನಾದ್ರೂ ದುರ್ಯೋಧನನ ರೀತಿ ಹಠ ಬಿಡದೆ ನಾನು ಮಾಡ್ತೀನಿ ಅಂದ್ರೆ ಕೊನೆಗೆ ದುರ್ಯೋಧನ ಗತಿನೇ ನಿಮಗೆ ಆಗುವಂಥದ್ದು. ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರಕ್ಕೆ ಇದರಲ್ಲಿ 35,000 ಕೋಟಿ ರಿಯಲ್ ಎಸ್ಟೇಟ್ ದಂಧೆ ಅವ್ರ ಕಣ್ಣು ಮುಂದೆ ಕಾಣ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ರಿಯಲ್ ಎಸ್ಟೇಟ್ ದಂಧೆ ಅಷ್ಟೇ ಕಾಣ್ತಾ ಇರೋದು. ಎಚ್ಡಿಕೆ, ಬಾಲಕೃಷ್ಣ ಮಧ್ಯೆ ಸರ್ವನಾಶ ಸಮರ. ರೈತರ ಭೂಮಿ ಪಡೆದುಕೊಂಡ್ರೆ ಸರ್ವನಾಶವಾಗ್ತೀರಾ ಅಂತ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ರು. ಯೋಜನೆ ಮಾಡಿದವರು ನೀವೇ, ಹಾಗಾಗಿ ನೀವೇ ಸರ್ವನಾಶ ಆಗ್ತೀರಾ ಅಂತ ಬಾಲಕೃಷ್ಣ ತಿರುಗೇಟು ಕೊಟ್ರು. ಇದಕ್ಕೆ ಪ್ರತ್ಯುತ್ತರ ಕೊಟ್ಟ ಎಚ್ಡಿಕೆ, 2028ಕ್ಕೆ ಯಾರು ಸರ್ವನಾಶ ಆಗ್ತಾರೆ ನೋಡೋಣ ಅಂದ್ರು.
ಯಾರನ್ನ ಮೆಚ್ಚಿಸ್ಕೊಳ್ಳಿಕ್ಕೆ ನೀವು ಏನ್ ಟೀಕೆ ಮಾಡಿದ್ರು ಮುಂದಿನ ಚುನಾವಣೆ ಇದೆಯಲ್ಲ ಸರ್ವನಾಶ ಆಗೋಯ್ತೀರಿ, ಹುಷಾರು, ಎಚ್ಚರಿಕೆ. ಈಗ ಬಿಡದಿ ಪ್ರಾಜೆಕ್ಟ್ದು ಇವತ್ತು ಅದರಿಂದ ದೊಡ್ಡ ಅಡ್ವರ್ಟೈಸ್ಮೆಂಟ್. ಯಾರೋ ಪಾಪ ರಾಜಣ್ಣ ಅನ್ನೋಕ್ಕಿಲ್ಲ, ನಿಮ್ಮ ಯೋಗ್ಯತೆಗೆ ಸರ್ಕಾರ ಕೂಡ ಯೋಗ್ಯತೆ ಇಲ್ಲ, ಯಾವ್ದಕ್ಕೂ ಜಾಹೀರಾತು ಕೊಡ್ತೀರಿ? ಪಾಪ ನೊಂದು ಬಿಟ್ಟವ್ರಂತೆ. ಏನು ಇಸ್ಪಿಟ್ಟಾಡ್ ನೊಂದವ್ರ? ಯೋಚನೆ ಮಾಡಿದ್ರೆ ಕುಮಾರಸ್ವಾಮಿ ಸರ್ವನಾಶ ಆದ್ರೆ ಕುಮಾರಸ್ವಾಮಿ ಸರ್ವನಾಶ ಆಗ್ಬೇಕು, ನಾವ್ಯಾರು ಸರ್ವನಾಶ ಆಗಲ್ಲ. ಅವ್ರೇನು ಸರ್ವನಾಶ ಆಗ್ಬೇಕು ಅಂತ ಹೇಳಿದ್ರೆ ಚಾಮುಂಡಿ ಮುಂದೆ ಯೋಚನೆ ಮಾಡಿದ್ರು ಯಡಿಯೂರಪ್ಪ ಕುಮಾರಸ್ವಾಮಿ ಆ ತಾಯಿ ನೋಡ್ಕೊಳ್ಳಿ. ನಾವೇನು ಅವ್ರ ಬಗ್ಗೆ ನಾವ್ ಹೇಳೋದ್ ಬೇಡ. ಆ ಯೋಚನೆ ಮಾಡೋರು ಸರ್ವನಾಶ ಆಗ್ಲಿ ಅಂತಂದ್ರೆ ಮಾಡಿರೋರೇನೆ ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ. ಆ ತಾಯಿ ನೋಡ್ಕೊಳ್ಳಿ ಯಾರು ಮಾಡೋರು. ನೋಡೋಣ ಯಾರು ಆಗ್ತಾರೆ ಅನ್ನೋದು 2028ಕ್ಕೆ ಯಾರ್ಯಾರು ಏನೇನ್ ಆಗ್ತಾರೆ ಅನ್ನೋದನ್ನ ಕಾದ್ ನೋಡೋಣಂತೆ. ನಮ್ಮ ಕೈಲಿಲ್ಲ, ದೇವ್ರ ಕೈಲಿರೋದು. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಪ್ರಾಯಶ್ಚಿತ ಫೈಟ್. ಬಿಡದಿಯಲ್ಲಿಂದು ಬೃಹತ್ ಪಾದಯಾತ್ರೆಗೆ ಬಿಜೆಪಿ ಜೆಡಿಎಸ್ ಬ್ಯಾನರ್ ಕಟ್ಟಿದೆ. ಇದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ ಪ್ರಾಯಶ್ಚಿತ ಯಾತ್ರೆ ಅಂತ ಬ್ಯಾನರ್ ಅಳವಡಿಸಿದೆ. ಈ ಬಗ್ಗೆ ನಾಯಕರ ಮಧ್ಯೆಯೂ ಟಾಕ್ ಫೈಟ್ ನಡೆದಿದೆ. ಈ ಸರ್ಕಾರ ಬಂದಿರೋದಕ್ಕೆ ಇದು ರೈತರ ಪ್ರಾಯಶ್ಚಿತ ಯಾತ್ರೆನೇ ಅಂತ ಎಚ್ಡಿಕೆ ಟಾಂಗ್ ಕೊಟ್ರೆ, ಇದು ಜೆಡಿಎಸ್ 3ನೇ ತಲೆಮಾರಿನ ಪುನಶ್ಚೇತನ ಯಾತ್ರೆ ಅಂತ ಪ್ರಿಯಾಂಕ್ ತಿರುಗೇಟು ನೀಡಿದ್ದಾರೆ. ಪ್ರಾಯಶ್ಚಿತ ಹೌದು. ಇಂಥ ಸರ್ಕಾರ ಈ ರಾಜ್ಯದಲ್ಲಿ ತಂದ್ರಲ್ಲ, ಈ ಭಾಗದ ರೈತ ಬಂಧುಗಳು ಇಂಥ ಕೆಟ್ಟ ಸರ್ಕಾರ ತಂದಿರೋದಕ್ಕೆ ಪ್ರಾಯಶ್ಚಿತ ಮಾಡ್ತಾ ಇದಾರೆ. ಬೈರ್ಮಂಗಲ ಜನ ಓಟ್ ಹಾಕಿದಾರಲ್ಲ, ಯಾರೋ ಹೇಳ್ತಾನಲ್ಲ ಈಗ ಮಂತ್ರಿ ಆಗೋನಲ್ಲ ತುಂಡು ಮಂತ್ರಿ, ಅದಕ್ಕೆ ಪ್ರಾಯಶ್ಚಿತ ಈ ಬೈರ್ಮಂಗಲ ಜನ ಮಾಡ್ತಾ ಇದಾರೆ. ಪ್ರಾಯಶ್ಚಿತ್ತ ಮಾಡ್ಕೊಬೇಕಾಗಿರೋದು ಕಾಂಗ್ರೆಸ್ ಅವರು. ಯಾಕೆಂದ್ರೆ ಅವರ ಸತ್ಯಶೋಧನಾ ವರದಿಯಲ್ಲಿ ಈ ಪ್ರಾಜೆಕ್ಟ್ ಮಾಡಬಾರದು ಅಂತ ಕೊಟ್ಟಿದ್ದಾರೆ. ಅವ್ರು ಯಾವ ಮುಖ ಇಟ್ಕೊಂಡು ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ? ಅದರಿಂದ ಪಾಪ ಮಾಡಿರೋರು ಅವರು. ಅದಕ್ಕೆ ಅವರು ಪಾಪದ ಪ್ರಾಯಶ್ಚಿತ್ತವನ್ನ ಯಾರಾದ್ರೂ ಪಡಿಬೇಕಾದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇದು ನೋಡಿ, ಇದು JDSನ ರಿವೈವಲ್ ಕ್ಯಾಂಪೇನ್. ಇದು ಅವರ 3ನೇ ತಲೆಮಾರಿನ ಒಂದು ನಾಯಕತ್ವವನ್ನ ಸ್ಥಾಪನೆ ಮಾಡುವಂತ ಇಶ್ಯೂ. ಇದು ರೈತರ ಇಶ್ಯೂ ಅಲ್ಲ. ಇದು ಸದನದಲ್ಲಿ ಬಿಡದಿ ಸಮರಕ್ಕೆ 30 ಶಾಸಕರ ಟೀಮ್ ರೆಡಿ ಮಾಡಿದ ಬಂಡೆ. ನಮ್ಮ ಶಾಸಕರು ಚರ್ಚೆಗೆ ರೆಡಿ ಇದ್ದಾರೆ ಎಂದ ದಳಪತಿ. ಆಗಸ್ಟ್ 13ರಿಂದ ವಿಧಾನಸಭೆ ಮಳೆಗಾಲದ ಅಧಿವೇಶನ ಆರಂಭವಾಗ್ತಿದೆ. ಸದನದಲ್ಲಿ ಬಿಡದಿ ವಿಚಾರ ಸದ್ದು ಮಾಡಲಿದೆ. ಬಿಜೆಪಿ ಜೆಡಿಎಸ್ನ ಶಾಸಕರು ಅಸ್ತ್ರವಾಗಿ ಬಳಸಲು ಸಜ್ಜಾಗಿದ್ದಾರೆ. ಇದಕ್ಕೆ ಕೌಂಟರ್ ಕೊಡಲು ಡಿಕೆ 30 ಶಾಸಕರ ಪಟ್ಟಿ ಸಿದ್ಧಪಡಿಸಿದ್ದಾರೆ. ಸದನದಲ್ಲಿ ಶಾಸಕರು ಗಟ್ಟಿಯಾಗಿ ನಿಂತು ಮಾತನಾಡಬೇಕು. ಜೆಡಿಎಸ್ ಬಿಜೆಪಿ ಕಾಲದ ಎಲ್ಲ ದಾಖಲೆ ಸಮೇತ ಮಾತನಾಡುವಂತಹ 30ಕ್ಕೂ ಹೆಚ್ಚು ಶಾಸಕರ ಪಟ್ಟಿ ತರಿಸಿಕೊಂಡು ಅವರ ಜೊತೆ ಸಿಎಂ ಚರ್ಚೆ ನಡೆಸಿದ್ದಾರೆ. ಏನಿಲ್ಲ, ಇವತ್ತು ನಿನ್ನೆ ರಾತ್ರಿನೂ ಸಹ ನಮ್ಮ ಶಾಸಕರೆಲ್ಲ ಒಂದು ಮುಂದಿನ ಸದನದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಚರ್ಚೆ ಮಾಡ್ಕೊಂಡಿದ್ದಾರೆ. ಇವತ್ತು ಚಾಮುಂಡೇಶ್ವರಿಯ ದರ್ಶನ ಪಡೆದು ಈ ಇಂಥ ಕೆಟ್ಟ ಭ್ರಷ್ಟ ದರೋಡೆ ಸರ್ಕಾರಕ್ಕೆ ಯಾವ ರೀತಿ ಚಾಟಿಯೇಟ್ ಕೊಡಬೇಕು ಅಂತಕ್ಕಂಥದ್ದು ನಮ್ಮವರೆಲ್ಲ ತಯಾರಾಗಿದ್ದಾರೆ. ಬರಲಿ, ಅಸೆಂಬ್ಲಿಲಿ ಚರ್ಚೆ ಮಾಡಲಿ, ಪಾದಯಾತ್ರೆ ಮಾಡಲಿ, ಪ್ರತಿಭಟನೆ ಮಾಡಲಿ. ಯಾರಿಗೂ ಬಲವಂತ ಇಲ್ಲ. ಅಸೆಂಬ್ಲಿಲೂ ಮಾತಾಡಲಿ, ಅಸೆಂಬ್ಲಿಲೂ ಏನು ಉತ್ತರ ಕೊಡಬೇಕು ಮಾಡ್ತೀವಿ. ಏನೇನು ಕಂಪ್ಲೇಂಟ್ ಎಲ್ಲೆಲ್ಲಿ ಕೊಡಬೇಕು ಎಲ್ಲ ಕೊಡಲಿ. ಅವಕ್ಕೆಲ್ಲ ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕು ಕಾನೂನು ಕೊಡ್ತದೆ. ಈ ಜಟಾಪಟಿಗೂ ಮುನ್ನ ಬೆಳಗ್ಗೆ ವಿಡಿಯೋ ಸಂದೇಶ ಬಿಡುಗಡೆ ಮಾಡಿದ ಡಿಕೆ ಪ್ರತಿ ಎಕರೆಗೆ 3 ಕೋಟಿ ಪರಿಹಾರ ನೀಡ್ತೀವಿ ಅಂತ ಘೋಷಿಸಿದ್ದಾರೆ. ಬಲವಂತವಾಗಿ ಯಾರಿಂದಲೂ ಭೂಮಿ ಪಡೆಯುತ್ತಿಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟನೆ ನೀಡಿದ್ದಾರೆ. ಇದರ ಜೊತೆಗೆ ಜನರ ಅಭಿಪ್ರಾಯ ಸಂಗ್ರಹಿಸಲು ಸರ್ಕಾರ ಸಮಿತಿ ರಚಿಸಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ಎಚ್ಡಿಕೆ ಕೌಂಟರ್ ಕೊಟ್ಟಿದ್ದಾರೆ. ಹಿಂದಿನ ಸರ್ಕಾರ ಕೇವಲ 25 ಲಕ್ಷ ರೂಪಾಯಿ ಮಾತ್ರ ಎಕರೆಗೆ ನಿಗದಿ ಮಾಡಿತ್ತು. ಆದರೆ ನಮ್ಮ ಸರ್ಕಾರ ಪ್ರತಿ ಎಕರೆಗೆ 3ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಕೊಡಲು ನಿರ್ಧಾರವನ್ನ. ಈ ಯೋಜನೆಗೆ ಜಮೀನು ಬೇಡ ಅನ್ನೋರಿಗೆ ಯಾರಿಗೂ ಕೂಡ ಒತ್ತಾಯವನ್ನ ಮಾಡಲಿಕ್ಕೆ ನಾವು ತಯಾರಿಲ್ಲ. 2 ಕೋಟಿ ನಿರ್ಧಾರ ಮಾಡಿ 3 ಕೋಟಿ ಕೊಡ್ತೀನಿ ಅಂತ ಹೇಳೋದಕ್ಕೆ ಯಾರಿಗೆ ಯಾವ ಆಧಾರ ಇದೆ? ಯಾರು ತೀರ್ಮಾನ ಮಾಡೋರು? ಇಲ್ಲಿ ಈಗ ಒಂದು ಸಮಿತಿ ಮಾಡೋರಲ್ಲ, ನ್ಯಾಯಾಧೀಶರ ಮುಂದೆ ಇದೇ ಈಗಳ್ತನ್ನೋರು ಹೋದ್ರಲ್ಲ, ಕೇಸ್ ಹಾಕೊಂಡು ಹೋದ್ರಲ್ಲ, ಅಲ್ಲಿ ಏನಾಯ್ತು ಅರ್ಥ ಮಾಡ್ಕೊಳ್ಳಿ. ದೋಸ್ತಿಗಳು ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ಬಾಣಗಳನ್ನು ಬಿಡ್ತಿದ್ದಾರೆ. ಸರ್ಕಾರ ಸಮಿತಿ ರಚಿಸಿ 30 ದಿನದಲ್ಲಿ ಜನಾಭಿಪ್ರಾಯ ಸಂಗ್ರಹಿಸಲು ಮುಂದಾಗಿದೆ. ಅಸೆಂಬ್ಲಿಯಲ್ಲೂ ಯುದ್ಧಕ್ಕೆ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಶಾಸಕರು ಸಜ್ಜಾಗಿದ್ದಾರೆ. ಮುಂದಿನ 2 ವಾರ ಬಿಡದಿ ಕದನ ಮತ್ತಷ್ಟು ಕಾವು ಪಡೆಯೋದಂತೂ ಪಕ್ಕಾ. ಪ್ರಶಾಂತ್ ಜೊತೆ ಸುನೀಲ್, TV9 ರಾಮನಗರ.